ಇಂದು ಕುವೆಂಪು ಕನ್ನಡ ಸಾಹಿತ್ಯ ವೇದಿಕೆಯ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಶ್ರೀ ಶರವಣರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕುವೆಂಪು ಸಾಹಿತ್ಯ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ಬ್ರಹ್ಮಾನಂದರವರು ಮಾತನಾಡಿ, ಕೆಎಸ್ಎನ್ ಬಡಾವಣೆಯಲ್ಲಿ ಸ್ವಚ್ಛತೆಗೆ ಕ್ರಮ ವಹಿಸಬೇಕೆಂದು ಹಾಗೂ 23 ವಾರ್ಡ್ಗಳಲ್ಲೂ ಸ್ವಚ್ಛತೆ ಮತ್ತು ಹೆಚ್ಚು ಕನ್ನಡ ಅನುಷ್ಠಾನಕ್ಕೆ ಆದ್ಯತೆ ಕೊಡಿ ಎಂದು ತಿಳಿಸಿದರು. ಇದೇ ವೇಳೆ ಕರ್ನಾಟಕ ಕಾವಲ್ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಅವರು ಮಾತನಾಡಿ, ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪಾದಚಾರಿಗಳು ನಡೆದಾಡಲು ಅನುಕೂಲವಾಗುವ ನಿಟ್ಟಿನಲ್ಲಿ ಕಬ್ಬಿಣದ ಗ್ರಿಲ್ಗಳನ್ನು ಅಳವಡಿಸುವಂತೆ ಮನವಿ ಮಾಡಿದರು. ಇದೇ ವೇಳೆ ಮಿಮಿಕ್ರಿ ರಾಜು ಹಾಜರಿದ್ದರು. ಪಕ್ಕದ ರಾಜ್ಯ ಅಲ್ಲಿ ಟೌನ್ ನೋಡಕ್ಕೆ ಬಹಳ ಸುಂದರವಾಗಿ ಕಾಣುತ್ತೆ. ಅದು ಮಾಡಿದಾಗ ಏನಿರ್ತಂದ್ರೆ ಜನಗಳು ಯಾರು ರೋಡ್ ನಡೆಯಲ್ಲ, ಹೊಲ ನಡೀತಾರೆ, ಅಪಘಾತಗಳು ಕಮ್ಮಿ ಆಗ್ತದೆ. ಅದನ್ನ ನಾವು 2 ತಿಂಗಳಲ್ಲಿ ಮನವಿ ಸಲ್ಲಿಸಿದ್ವಿ. ಪ್ರೊಸೆಸ್ ಇದೆ ಅಂತ ಕೇಳ್ಪಟ್ಟೆ. ಅದು ಸಾಧ್ಯವಾದಷ್ಟು ಬೇಗ ಮಾಡಿದ್ರೆ ಪ್ರಸ್ತಾಪ ಆಗಿದೆ. ಕಾಂಪೌಂಡ್ ಹಾಕಿದ್ರೆ ರಿಲೀಸ್ ಹಾಕಿದ್ರೆ ಡ್ರೈವ್ ಮಾಡಿಬಿಟ್ಟು ಎಸ್ಟಿಮೇಟ್ ಮಾಡಿಸ್ಬಿಟ್ಟು ಅದೇನೇ ಕೆಲಸ ಮಾಡೋಕ್ಕೆ ಎನ್ಎಚ್ ಹೋಗಿ ಕೆಲಸ ತಗೋತಾರೆ. ಬತ್ತೇರಿ ಟೌನ್ ನಾನು ನೋಡಿದೆ ಸರ್, ಬತ್ತೇರಿ ಟೌನ್ ಅಂಗಡಿಗೆ ಮಾತ್ರ ಸ್ವಲ್ಪ ಜಾಗ ಬಿಟ್ಟು ಹಿಂಗಾಗ್ತಾರೆ. ಇವಾಗ ಒಂದು ವಿಷಯ ಇಲ್ಲ, ಆಮೇಲೆ ಕನ್ನಡವನ್ನು ಸಾಕಷ್ಟು 100% ಬಳಸಕ್ಕೆ ಪ್ರಯತ್ನ ಪ್ರಯತ್ನ ಮಾಡಲೇಬೇಕು. 100% ಮಾಡಲೇಬೇಕು. ಭಾಷೆಗೆ ಬಂದು ಸುಮಾರು ಒಂದು ತಿಂಗಳಾಗಿದೆ. ನಾವು ಅವರನ್ನ ಭೇಟಿ ಮಾಡಿರಲಿಲ್ಲ ಕಾರ್ಯದ ಅಗತ್ಯವಾಗಿ. ಸೊ ಹಾಗಾಗಿ ದಯಮಾಡಿ ಅವರು ಕನ್ನಡದ ಕೆಲಸವನ್ನು ಈ ಪುರಸಭೆ ವ್ಯಾಪ್ತಿಯಲ್ಲಿ ಬಂದಿರತಕ್ಕಂಥ ಅನೇಕ ತ್ಯಾಜ್ಯ ವಿಲೇವಾರಿ ಮತ್ತು ಜೊತೆಗೆ ಚರಂಡಿ ವ್ಯವಸ್ಥೆ ಮತ್ತು ಒಟ್ಟಾರೆ ಶುಚಿತ್ವವನ್ನು ಕಾಪಾಡ್ಕೋಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊತೀನಿ. ಜೊತೆಗೆ ವಿಶೇಷವಾಗಿ ನಮ್ಮ ಕೆಎಸ್ಎನ್ ಬಡಾವಣೆ ಪಾರ್ಕನ್ನು ಶುದ್ಧಿಗೊಳಿಸಬೇಕು ಅಂತ ಅಂದ್ಬಿಟ್ಟು ಮತ್ತೊಮ್ಮೆ ಅವರನ್ನು ಕೋರ್ತಾ ಇದ್ದೀನಿ. ಒಮ್ಮೆ ಭೇಟಿ ಕೊಡಲಿ ಅವರು, ಅದರ ಒಂದು ಪರಿಸ್ಥಿತಿ ಅವ್ರಿಗೆ ಅರ್ಥ ಆಗುತ್ತೆ. ದಯಮಾಡಿ ನೋಡಿ ಆ ಒಂದು ಕೆಲಸವನ್ನು ಕ್ರಮ ತಗೊಳ್ಳಿ ಅಂತ ನಾನು ಆಶಿಸ್ತಾ, ಮತ್ತು ಅವರಿಗೆ ನಮ್ಮ ತಾಯಿ ಭುವನೇಶ್ವರಿ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಟ್ಟು ನಮ್ಮ ಪಟ್ಟಣದ ಸೌಂದರ್ಯವನ್ನು ಹೆಚ್ಚಿಸುವಂಥ ಮಾಡಲಿ ಅಂತ ನಾನು ಅವ್ರನ್ನ ಕೋರ್ತಾ ಈ ಒಂದು ಕ್ಷಣದಲ್ಲಿ ಅವ್ರಿಗೆ ನಾನು ಹಾರೈಸ್ತಾ ಇದ್ದೀನಿ ಅಂತ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಕರ್ನಾಟಕ.